ಸರ್, KRS ಪಕ್ಷ ಆ ರೀತಿಯ ಚರಿತ್ರೆ ನಿರ್ಮಾಣ ಮಾಡುತ್ತಾ 2028ಕ್ಕೆ ವಿಧಾನಸೌಧದ ಒಳಗಡೆ ಹೋಗ್ತಾರಾ? ನೋಡಿ, ಯಾವುದೇ ವಾಮ ಮಾರ್ಗ ಹೇಳ್ಕೊಂಡು ಅಡ್ಡದಾರಿ ಇಟ್ಕೊಂಡು ವಿಧಾನಸೌಧಕ್ಕೆ ಹೋಗ್ಬೋದು ಅಂದ್ರೆ ನಾವು ಆಧಾರಿತ ತುಳಿಯಲ್ಲ. ಒಬ್ಬ MLAಗೆ ತನ್ನ ತಾಲೂಕು ಕಚೇರಿಗೆ ಹೋಗಿ ಯಾಕಪ್ಪ ಇಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಲಂಚ ತಗೊಳ್ತಾ ಇದ್ದೀರಾ, ನಿಲ್ಲಿಸಿ ಅಂತ ಹೇಳುವಂತ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ ಅನ್ನುವಂತ ಮಾತಿದೆ. ದುರುಡರು ದುಷ್ಟರ ಕೊನೆಯ ನಿಲ್ದಾಣವೇ ಅಂತಿರುವಾಗ ಅದು ಹೇಗೆ ರಾಜಕಾರಣ ಪರಮ ಪವಿತ್ರ ಅಂತಾರೆ ಅಂತ. ತಮಿಳುನಾಡಲ್ಲಿ ಇದ್ದೀವಿ, ಎಷ್ಟು ಕೊಟ್ರು ಅಂದಿದ್ದಕ್ಕೆ 10,000 ಕೊಟ್ರು ಒಂದೊಂದು ಓಟಿಗೆ. 3 ಓಟಿತ್ತು 30,000. ಅವ್ರು ತಿಂಗಳು ಪೂರ್ತಿ ದುಡಿದ್ರು ಅವ್ರಿಗೆ 30,000 ಇಲ್ಲ ಬೆಂಗಳೂರಲ್ಲಿ. ಆದ್ರೆ ಮುಂದೆ ಎಲೆಕ್ಷನ್ಗೆ 30,000 ದುಡ್ಡು ಬಂತು. ಲಾಲ್ಗುಡಿ ಅನ್ನುವಂತ ಕ್ಷೇತ್ರದಲ್ಲಿ 1 ಓಟಿಗೆ 20,000 ಕೊಟ್ರಂತೆ. ನಮ್ಮ ರಾಜ್ಯದಲ್ಲಿ ಅದೇ ಅಲ್ವಾಗಿರೋದು. ಈಗ ಬಾಗಲಕೋಟೆಯಲ್ಲಿ ಇರಬಹುದು, ದಾವಣಗೆರೆಯಲ್ಲಿ ಇರಬಹುದು, ಗ್ಯಾರಂಟಿ ವಾರಂಟಿ ಮಾಡಿ ರೈತರನ್ನೆಲ್ಲ ಹಾಳು ಮಾಡ್ರಿ. ಯಾವ ಏನ ಉದ್ದಾರ ಇಲ್ಲ, ರೈತರು ಉದ್ದಾರ ಇಲ್ಲ ಇವ್ರ ಕೈಯಾಗ. ಪ್ರಶಾಂತ್ ಕಿಶೋರ್ ತರ ತಂತ್ರಗಾರಿಕೆ ರೂಪಿಸುವಂತವ್ರು ನಿಮ್ಮ ಪಕ್ಷದಲ್ಲೂ ಕೂಡ ಇದಾರ? ಪ್ರಶಾಂತ್ ಕಿಶೋರ್ ಯಾವ ಪಕ್ಷಕ್ಕೆ ತನ್ನ ಕನ್ಸಲ್ಟೆನ್ಸಿ ಮಾಡಿಲ್ಲ? ಬಿಜೆಪಿಗೆ, ಕಾಂಗ್ರೆಸ್ಗೆ, ಇವರೆಲ್ಲ ಕೋಟಿ ರೂಪಾಯಿಗೆ ಬರುವರು. ನಮಸ್ತೆ, ಈ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಪಂಚರಾಜ್ಯ ಚುನಾವಣೆ, ಅದರಲ್ಲೂ ಕೂಡ ತಮಿಳುನಾಡಿನ ಚುನಾವಣೆಯ ಫಲಿತಾಂಶ ನಮ್ಮ ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಜೊತೆಯಲ್ಲಿ ಕೂಡ ಮತದಾರರ ಮೇಲೆ, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಜನರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂದ್ರೆ, 3 ಪಕ್ಷ JDS, BJP, ಕಾಂಗ್ರೆಸ್ ಹೊರತಾಗಿ ನಾವು ಯಾವ್ದಾದ್ರು ಒಂದು ಹೊಸ ಪಕ್ಷ ಅಥವಾ ಒಂದು ಹೊಸ ನಾಯಕನನ್ನ ಆಯ್ಕೆ ಮಾಡ್ಬೇಕು, ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಉತ್ತಮವಾದಂತ ಅಧಿಕಾರ ಸರ್ಕಾರ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಮತದಾರರ ಮನಸ್ಥಿತಿ ಕೂಡ ಬದಲಾಗಿರುವಂತದ್ದು. ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ KRS ಪಕ್ಷದ ರವಿಕೃಷ್ಣ ರೆಡ್ಡಿ ಸರ್ ಇದ್ದಾರೆ. ಶ್ರೀಧರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ತದನಂತರ ರಾಜ್ಯ ರಾಜಕೀಯದ ಕುರಿತು ಸಾಕಷ್ಟು ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸರ್. ಮೊದಲಿಗೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ, KRS ಪಕ್ಷ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯ್ತು? ಈ ವಿಧಾನಸೌಧದ ಬಾಗಿಲು ಯಾವಾಗ, ನೀವು ಒಳಗಡೆ ಯಾವಾಗ ಹೋಗ್ತೀರಿ ಸರ್? KRS ಪಕ್ಷ ಸ್ಥಾಪನೆ ಆಗಿ ಈಗ 7 ವರ್ಷ ಆಯ್ತು. ಈಗ ಆಗುತ್ತೆ ಆಗಸ್ಟ್ಗೆ. 2019 ಆಗಸ್ಟ್ 10ಕ್ಕೆ ನಮ್ಮ ಪಕ್ಷ ಚಾಲನೆ ಕೊಟ್ಟಿದ್ದು. ಸೊ ಈಗ ಈ ಸಂದರ್ಭದಲ್ಲಿ ನಾವು ಒಂದು ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದೀವಿ, ಒಂದು ಲೋಕಸಭಾ ಚುನಾವಣೆಯನ್ನು ಎದುರಿಸಿದೀವಿ. ಪಕ್ಷ ಸ್ಥಾಪನೆ ಆಗೋದಕ್ಕೆ ಮೊದಲೇನೆ ಪ್ರಸ್ತಾವಿತ ಪಕ್ಷ ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ 12 ಜನರನ್ನ ನಿಲ್ಲಿಸಿದ್ವಿ 2019ರಲ್ಲಿ. ಹಾಗಾಗಿ ನಾವು ಒಂದು ವಿಧಾನಸಭೆ, ಒಂದು ಲೋಕಸಭೆ ಚುನಾವಣೆಗಳನ್ನ, ಒಂದು 16 ಉಪಚುನಾವಣೆಗಳನ್ನ ಎದುರಿಸಿದೀವಿ. ಈ ವಿಧಾನಸೌಧ ಏನಿದೆ ಅದ್ರೊಳಗಡೆ ಹೋಗೋದಿಕ್ಕೆ ಇನ್ನು ನಮ್ಮ ಸಮಾಜ, ನಮ್ಮಂತವ್ರು ಒಳಗಡೆ ಹೋಗೋದಿಕ್ಕೆ ಇನ್ನು ಸಿದ್ಧವಾಗಿಲ್ಲ. ಜನ ಸಿದ್ಧವಾಗಿಲ್ಲ, ಮತದಾರರು ಸಿದ್ಧವಾಗಿಲ್ಲ ಇವತ್ತಿರುವಂತಹ ಸಂದರ್ಭದಲ್ಲಿ. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ. ಯಾರೇ ಆಗ್ಲಿ, ಯಾವನೋ ಇವರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡ್ತಿರೋ ಒಂದು ಮಾತು ಹೇಳ್ತಾರೆ ಅಂತ ಹೇಳ್ತಾರೆ. ಏನು, ಇನ್ನು ಇಷ್ಟೂ ದಿವಸ ರಾಣಿಯರ ಹೊಟ್ಟೆಯಲ್ಲಿ ರಾಜರು ಯುವರಾಜರು ಹುಟ್ಟುತ್ತಾ ಇದ್ರು, ಇನ್ಮೇಲೆ ಬ್ಯಾಲೆಟ್ ಬಾಕ್ಸ್ ನಲ್ಲಿ ನಾಯಕರು ಹುಟ್ಟುತ್ತಾರೆ ಅಂತ. ಸೊ ಹಾಗಿರುವಾಗ ಬ್ಯಾಲೆಟ್ ಬಾಕ್ಸ್ ವೋಟ್ ಹಾಕುವಂತ ಜನನೇ ಒಂದು ರೀತಿಯಲ್ಲಿ ಹಣಕ್ಕೋ, ಹೆಂಡಕ್ಕೋ, ಜಾತಿ ವಿಚಾರಕ್ಕೋ, ಕೋಮು ವಿಚಾರಕ್ಕೋ ಬಲಿಯಾಗಿ ಅವರು ಅಯೋಗ್ಯರನ್ನ ಆಯ್ಕೆ ಮಾಡ್ಕೊಳ್ತಿರೋವಾಗ ಯಾವುದೇ ರೀತಿಯ ಚುನಾವಣಾ ಅಕ್ರಮಗಳನ್ನ ಮಾಡಬಾರದು, ಅನಗತ್ಯ ಅಥವಾ ನೀಚವಾದಂತಹ ಜಾತಿ ಅಥವಾ ಕೋಮು ರಾಜಕಾರಣ ಮಾಡಬಾರದು, ಜನರ ಕೆಟ್ಟ ಭಾವನೆಗಳನ್ನ ಕೆರಳಿಸಬಾರದು. ಒಳ್ಳೆಯ ಭಾವನೆಗಳನ್ನ ನಾವು ಬೆಳೆಸಬೇಕು, ಹರಳಿಸಬೇಕು, ದುರ್ಭಾವನೆಗಳನ್ನ ಕೆರಳಿಸಬಾರದು. ಆ ತರಹದ ಒಂದು ಸಿದ್ಧಾಂತ ತತ್ವ ಇಟ್ಕೊಂಡು ನಾವು ಒಂದು ಒಳ್ಳೆಯ ನೈತಿಕ ಮೌಲ್ಯಗಳಿರುವಂತ ರಾಜಕಾರಣ ಮಾಡಬೇಕು ಅಂತಿರುವಂತಾಗ ನಮ್ಮ ರಾಜ್ಯದ ಜನತೆ ಇನ್ನು ಬಹುತೇಕವಾಗಿ ಅದಕ್ಕೆ ಸಿದ್ಧವಾಗಿಲ್ಲ. ಸಿದ್ಧ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ, ಆದ್ರೆ ಪೂರ್ತಿಯಾಗಿ ಸಿದ್ಧವಾಗಿಲ್ಲ. ಹಾಗಾಗಿನೇ ಇವತ್ತು ನೀವು ನೋಡಿದ ಹಾಗೆ ಕರ್ನಾಟಕದಲ್ಲಿ ಕಳೆದ 6-7 ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೂರಾರು ಕಾರ್ಯಕ್ರಮಗಳನ್ನ ಮಾಡಿದೆ, ಅಭಿಯಾನಗಳನ್ನ ಮಾಡಿದೆ. ಇವತ್ತು ಒಬ್ಬ MLAಗೆ ತನ್ನ ತಾಲೂಕು ಕಚೇರಿಗೆ ಹೋಗಿ ಯಾಕಪ್ಪ ಇಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಲಂಚ ತಗೊಳ್ತಾ ಇದ್ದೀರಾ, ನಿಲ್ಲಿಸಿ ಅಂತ ಹೇಳುವಂತ ದಮ್ಮು ಇಲ್ಲ, ತಾಕತ್ತು ಇಲ್ಲ, ಅವ್ರಿಗೆ ಮನಸ್ಥಿತಿಯೇ ಇಲ್ಲ. ಆದ್ರೆ ಸ್ವತಃ ನಾನೇ ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ 150ಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಿಗೆ ರಾಜ್ಯಾದ್ಯಂತ, ಇಂತಹ ಜಿಲ್ಲೆಯಲ್ಲಿ ನಾನು ತಾಲೂಕು ಕಚೇರಿಗೆ ಹೋಗಿಲ್ಲ ಅಂತಿಲ್ಲ. 150ಕ್ಕಿಂತ 175 ಇತ್ತು ತಾಲೂಕು ಆಫೀಸ್ಗಳು, ಇವಾಗ 220 ಆಗಿದೆ. ಆದ್ರೆ ಇಷ್ಟೆಲ್ಲ ನಾನು ಹೋಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಬಹುತೇಕ ರಾಜ್ಯದ ಪ್ರತಿಯೊಂದು ತಾಲೂಕು ಕಚೇರಿಗೂ ಹೋಗಿ ಬಂದಿದ್ದಾರೆ ಇವತ್ತಿಗೆ. ಆದ್ರೆ ನಾವು ಮಾತ್ರ ಕೇಳ್ತಾ ಇದೀವಿ ಹೊರತು ಇದರಿಂದ ಯಾರಿಗ ಅನುಕೂಲ ಆಗುತ್ತೆ ಆ ಜನ ನಮ್ಗೆ ಸಾಥು ಕೊಡ್ತಾ ಇಲ್ಲ, ಮತ್ತೆ ಕೇಳುವಂತ ಜನರು ಅಲ್ಲಿಲ್ಲ. ಹಾಗಾಗಿ ನಾವು ಈ ವಿಧಾನಸೌಧ ಇದೊಂದು ಕಟ್ಟಡ, ಇದೊಂದು ಆದ್ರೆ ಇವತ್ತು ನಮ್ಮ ರಾಜ್ಯದ ಜನಾಡಳಿತದ ಶಕ್ತಿ ಕೇಂದ್ರ, ಜನಾಡಳಿತದ್ದು ಯಾವ್ದೋ ರಾಜೊಂದು ರಾಣಿದು ಜನಾಡಳಿತದ ಶಕ್ತಿ ಕೇಂದ್ರ. ಅಲ್ಲಿ ಹೋಗುವಂತವ್ರು ಅದೊಂಥರ ಪವಿತ್ರವಾದ ಜಾಗ. ನನ್ನ ಪ್ರಕಾರ ಬಹಳ ಜನ ನಾನೊಂದು ಮಾತಾಡಿದಾಗ ಗಾಬರಿ ಪಟ್ಬಿಡ್ತಾರೆ.
ರಾಜಕಾರಣ ಪರಮ ಪವಿತ್ರವಾದದ್ದು ಅಂತೀನಿ ನಾನು. ರಾಜಕಾರಣನ ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ ಅನ್ನುವಂತ ಮಾತಿದೆ. ದುರುಡರು ದುಷ್ಟರ ಕೊನೆ ನಿಲ್ದಾಣವೇ ರಾಜಕೀಯ ಅಂತಿರುವಾಗ ಅದು ಹೇಗೆ ರಾಜಕಾರಣ ಪರಮ ಪವಿತ್ರ ಅಂತಾರೆ ಅಂತ. ರಾಜಕಾರಣ ಪರಮ ಪವಿತ್ರವಾದದ್ದು ಯಾಕೆಂದ್ರೆ ಇವತ್ತಿರುವಂತಹ ಸಮಸ್ಯೆಗಳನ್ನ ನಿವಾರಿಸುವಂತಹ ಜೀವತ್ತಿನ ಜ್ವಲಂತ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ, ಜನರ ಆರ್ಥಿಕ ಕೌಟುಂಬಿಕ ಸಮಸ್ಯೆಗಳು ಸೇರಿದಂತೆ ಒಟ್ಟಿನಲ್ಲಿ ವ್ಯವಸ್ಥೆಯಲ್ಲಿರುವಂತಹ ಲೋಪದೋಷಗಳಿಗೆ ಚಿಕಿತ್ಸೆ ಕೊಡುವಂತಹ ಪರಿಹಾರಗಳನ್ನು ಹುಡುಕುವಂತಹ ಬಹಳ ದೊಡ್ಡ ಜವಾಬ್ದಾರಿ ರಾಜಕಾರಣಿಗಳದ್ದು. ಸರ್, ಇನ್ನು ತಮಿಳುನಾಡು ರಾಜಕೀಯದ ಬಗ್ಗೆ ಮಾತನಾಡಲೇಬೇಕು ಸರ್. ಅಲ್ಲಿ ತಲತಲಾಂತರದಿಂದ ಸುಮಾರು ಒಂದು ಏನು ತಾತ ಮುತ್ತಾತ ಅವ್ರ ಮಗ, ಅವ್ರ ಅಪ್ಪ, ಈಗ ಅವ್ರ ಮೊಮ್ಮಗ, ಹೀಗೆ ತಲತಲಾಂತರದಿಂದ ಡಿಎಂಕೆ ಎಡಿಎಂಕೆ ಒಂದ್ಸಲ ಅವರು ಒಂದ್ಸಲ ಇವರು. ಸೊ ಈ ಪರಂಪರೆಗೆ ದೊಡ್ಡ ಬ್ರೇಕ್ ಹಾಕಿದಂತ ಒಂದು ರಾಜಕೀಯ ಪಕ್ಷ ಯಾವುದು ಅಂದ್ರೆ ಅದು ಟಿವಿಕೆ, ನಟ ವಿಜಯ್. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಒಂದು ಚರಿತ್ರೆಯನ್ನೇ ನಿರ್ಮಾಣ ಮಾಡಿದ್ರು ಸರ್. KRS ಪಕ್ಷ ಆ ರೀತಿಯ ಚರಿತ್ರೆ ನಿರ್ಮಾಣ ಮಾಡುತ್ತಾ 2028ಕ್ಕೆ ವಿಧಾನಸೌಧದ ಕದವನ್ನ ಮುಟ್ತಾರ, ಒಳಗಡೆ ಹೋಗ್ತಾರ? ಮೊದಲಿಗೆ ನಾನು ವಿಜಯ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರ ತಮಿಳಿಗ ವೆಟ್ರಿ ಕಳಗಂ ಅಂತ ಏನಿದೆ ಆ ಪಕ್ಷಕ್ಕೆ, ಅಲ್ಲಿ ಗೆದ್ದಿರುವಂತವರಿಗೆ, ಕಾರ್ಯಕರ್ತರಿಗೆ ಮತ್ತು ವಿಶೇಷವಾಗಿ ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ ಜೋತು ಬೀಳದೆ, ಯಾವುದು ಜಾತಿ ಅಂತ ಗೊತ್ತಿಲ್ಲದಂತಹ ವ್ಯಕ್ತಿ, ಆತನ ಕಡೆಯವರು ಯಾರು ಅಂತ ಗೊತ್ತಿಲ್ಲದೆ ಇದ್ರು ಅಷ್ಟೆಲ್ಲಾ ಜನಕ್ಕೆ ವೋಟ್ ಹಾಕದಂತ 36-37% ತಮಿಳರೇನಿದ್ದಾರೆ, ಮೊದಲಿಗೆ ಅಭಿನಂದಿಸಬೇಕಾಗಿದ್ದು ಅವರನ್ನು. ಸರ್, ನಿಮ್ಮ ಅಭಿಮಾನಿಗಳು ಬಂದ್ರು, ಇಲ್ಲ ನೋಡಿದ್ರೆ ಖುಷಿ ಅನ್ಸುತ್ತೆ ಸರ್. ಎಲ್ಲೋ ಒಂದ್ ಕಡೆ ಕಪ್ಪತ್ಗುಡ್ಡ ಹೋರಾಟದಲ್ಲಿದ್ರ ಬಹಳ ದೊಡ್ಡ ಹೋರಾಟ ಅದು. ಕಪ್ಪತ್ಗುಡ್ಡದಲ್ಲಿ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ನಾವು ಗದಗ್ಗೆ. ಸರ್, ಮತದಾರರ ಮನಸ್ಥಿತಿನೂ ಬದಲಾಗ್ತಾ ಇದೆಯಾ ಅಂತ ಹೇಳಿ ನೋಡಿ. ಈ ತರ ಸಂದರ್ಭದಲ್ಲಿ ಈಗ ಅದೇ ಕಪ್ಪತ್ಗುಡ್ಡದ ವಿಚಾರದಲ್ಲಿ ನಾವೆಲ್ಲ ಹೋರಾಟ ಮಾಡಿದಾಗ ನೀವೆಲ್ಲ ಬೆಂಬಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಕ್ಕೂ ಈಗ ಈಗ ಅವ್ರು ಹೇಳ್ತಾ ಇದ್ರು ತಮಿಳ್ನಾಡಲ್ಲಿ ಈ ತರ ಬದಲಾವಣೆ ಆಗಿದೆ ಅಂತ, ಕರ್ನಾಟಕದಲ್ಲೂ ಆಗ್ಬೇಕು ಅಂತ ಅನಿಸ್ತಿದ್ಯಾ ನಿಮ್ಗೆ? ಅಲ್ರಿ, ಇವ್ರದೇನು ಗ್ಯಾರಂಟಿ ವಾರಂಟಿ ಮಾಡಿ ಉದ್ದಾರ ಇಲ್ಲ, ರೈತರು ಉದ್ದಾರ ಇಲ್ಲ ಇವ್ರ ಕೈಯಾಗ. ಬೆಂಬಲ ಬೆಲೆ ಬೆಂಬಲ ಬೆಲೆ ಇಲ್ಲ. ಹೌದಾ? ಬೆಳಗ್ಗೆ ನೀಲಪ್ಪ ಕಟ್ಟಿಗೆ ಅವರು MSP ಬೆಂಬಲ ಬೆಲೆ ಇಲ್ಲ, ಬೆಂಬಲ ಬೆಲೆ ಇಲ್ಲ. ರೈತ ಬೆಳೆದಂತ ಬೆಳೆಗೆ ರೈತರು ಬೆಳೆದಂತ ಬೆಳೆಗೆ ಇವತ್ತಿಗೆ 9% ನಮ್ಗ ಉತ್ಪನ್ನ ಇಲ್ಲ. ಇವತ್ತು ಗೊಬ್ಬರ ಹಾಕ್ತಿವಿ, ಆ ನಂತರ ಬೀಜ ಹಾಕ್ತಿವಿ, ಹಾಕಿದಂತ ಬೆಳೆ ಮತ್ತು ಗೊಬ್ಬರ ಅದು ಸಹಿತ ಬರಂಗಿಲ್ಲ. ದುಡ್ದಂತ ಕೂಲಿ, ಇವತ್ತು ಕೂಲಿ ಆಳಿಸ್ತೀವಿ 500-600 ರೂಪಾಯಿ ಕೊಟ್ಟು, ಅವು ಸಹಿತ ಲಾಭದಾಯಕ ಇಲ್ಲ. ಎಲ್ಲಾ ಹಾಳಾಗತ್ತಿದ್ ರೈತ. ಏನ್ ಮಾಡ್ಬೇಕೀಗ? ಇವೆಲ್ಲ ಇಂತ ಸರ್ಕಾರ ಕಿತ್ತೋಗಿಬೇಕು. ಮೂಲ ಇರೋದಲ್ಲಲ್ವಾ? ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅಂತ ಒಂದು ಗಾದೆ ಇದೆ. ವೈಜ್ಞಾನಿಕ ಬೆಳೆ ಪದ್ಧತಿ ಇಲ್ಲ, ವೈಜ್ಞಾನಿಕ ಬೆಲೆ ಪದ್ಧತಿ ಇಲ್ಲ. ಹೆಂಗ್ ಉದ್ದಾರ ಆಗ್ತೀರಾ? ಬಿಜೆಪಿ ಸರ್ಕಾರನು ಅದ ಐತಿ, ಕಾಂಗ್ರೆಸ್ ಸರ್ಕಾರನು ಅದ ಐತಿ. ಹೇಳ್ತೀರಿ ಮತ್ತೆ ಅದೇ ಸರ್ಕಾರ, ಕೇಂದ್ರ ಸರ್ಕಾರದವರು ರೈತರ ಹೆಸರು ಹೇಳಿ ಬದುಕ್ತಾರ. ಈ ಸಲ ಬದಲಾವಣೆ ಕಾಂಗ್ರೆಸ್ನವರು ರೈತರ ಹೆಸರು ಹೇಳಿ ಬದುಕ್ತಾರ. ಆದ್ರ ಈ ಸಲ ಆಗಬೇಕದ ಬದಲಾವಣೆ ಆಗ್ಲಿದಂದ್ರ ನಾವೆಲ್ಲರೂ ನೇಣ್ ಹಾಕಬೇಕಾಗತ್ತ. ಇದನ್ನ ಹಾಕೊಂಡ ಸಾಯ್ಬೇಕಾಗತ್ತ. ಮತ್ ಹಂಗಲ್ಲ, ವಸ್ತ್ರ ಹಾಕೊಂಡ ಸಾಯ್ಬೇಕು. ಯಾವ ರೀತಿ ಬದಲಾವಣೆ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ಬದಲಾವಣೆ ಆದ ಮಾತ್ರ ವಿಕಾಸ ಆಗ್ತೀವಿ, ಇಲ್ಲ ಅಂದ್ರೆ ಸರ್ವನಾಶ. ಒಳ್ಳೆ ಮಾತು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿಯೊಬ್ಬ ಯುವಕರಲ್ಲಿ ಥ್ಯಾಂಕ್ ಯು ಸೋ ಮಚ್. ಒಂದು ಇಂಟರ್ವ್ಯೂ ನಡೀತಾ ಇದೆ, ಅವ್ರ ಮೇಲೆ ಮಾತಾಡ್ತಾ ನಮ್ಮವರಿದ್ದಾರೆ ಪಕ್ಷದ ರಾಜ್ಯ ನೋಡಿ. ಇಂಟರ್ವ್ಯೂ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ರವಿ ಕೃಷ್ಣ ರೆಡ್ಡಿ ಸರ್ ಜೊತೆ ವಿಧಾನಸೌಧದ ಮುಂದೆ ಹಾಗೆ ರೈತರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ತಮಿಳ್ನಾಡಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು, ನಮ್ಮ ರಾಜ್ಯದಲ್ಲೂ ಕೂಡ ನಾವು ಅದೇ ರೀತಿ ಬದಲಾವಣೆ ತರ್ತೀವಿ. ಇಂತಹದೊಂದು ಸಂಕಲ್ಪಕ್ಕೆ ನಮ್ಮ ರಾಜ್ಯದ ಜನ, ನಮ್ಮ ಮತದಾರರು ಎಲ್ಲ ಒಂದ್ ಕಡೆ ಬದಲಾಗ್ತಾ ಇದ್ದಾರೆ. ಈಗ ಸಿದ್ಧರಾಗ್ಬೇಕು KRS ಪಕ್ಷ. ಅದಕ್ಕೆ ಸರ್ದೆ ಬಹಳ ಕಠಿಣವಾಗಿ ಪ್ರಶ್ನೆಗಳನ್ನ ಕೇಳುವಂತ ತಯಾರಿಯನ್ನು ಕೂಡ ಮಾಡ್ಕೊಂಡ್ ಬಂದಿದ್ವಿ ಸರ್. ಮತದಾರರ ಮನಸ್ಥಿತಿ ಬದಲಾಗ್ತಾ ಇದೆ, ನೀವು ಬದಲಾಗ್ತಾ ಇದ್ದೀರಾ ಅಂತ ಹೇಳಿ ನೀವು ರೆಡಿ ಇದ್ದೀರಾ ಸರ್ ವಿಧಾನಸೌಧ ಒಳಗಡೆ ಹೋಗೋದಕ್ಕೆ? ನಿಮ್ ಪಕ್ಷ ರೆಡಿ ಇದೆಯಾ? ನೋಡಿ, ಯಾವುದೇ ವಾಮ ಮಾರ್ಗ ಹೇಳ್ಕೊಂಡು ಅಡ್ಡದಾರಿ ಇಟ್ಕೊಂಡು ವಿಧಾನಸೌಧಕ್ಕೆ ಹೋಗ್ಬಹುದು ಅಂದ್ರೆ ನಾವು ಆಧಾರಿ ತುಳಿಯಲ್ಲ. ಆ ರೀತಿ ಬದಲಾವಣೆ ಸಾಧ್ಯವೇ ಇಲ್ಲ. ನಮ್ಮ ತತ್ವ ಸಿದ್ಧಾಂತ ಏನಿದೆ, ಪ್ರಾದೇಶಿಕ, ಪ್ರಾಮಾಣಿಕ, ಜನಪರವಾದ, ಮೌಲ್ಯಾಧಾರಿತವಾದ ರಾಜಕಾರಣ, ಅದರ ಆಧಾರದ ಮೇಲೆ ಹೋದ್ರೆ ಮಾತ್ರ ನಾವಲ್ಲಿ ಏನಾದ್ರು ಬದಲಾವಣೆ ತರೋದಕ್ಕೆ ಸಾಧ್ಯ. ಈ ಕರ್ನಾಟಕದಲ್ಲಿ ಎಷ್ಟೋ ಪಾರ್ಟಿಗಳು ಬಂದು, ಎಷ್ಟೋ ಪಾರ್ಟಿಗಳು ಹೋದ್ವು. ಆಟಗಾರರು ಬದಲಾದ್ರು, ಆಟದ ನಿಯಮಗಳು ಬದಲಾಗಲಿಲ್ಲ. ಆಟದ ನಿಯಮಗಳು ಬದಲಾಗದೆ ಇರುವಂತಹ ರಾಜಕಾರಣಿಗಳು ನಾವಾಗಲ್ಲಿ ಹೋದ್ರೆ ಮತ್ತೆ ಅದೇ ಭ್ರಷ್ಟ ವ್ಯವಸ್ಥೆ ಪಾಲುದಾರರು ನಾವು ಆಗ್ತೀವಿ. ಹಾಗಾಗಿ ನಾವು ಅದು ಮಾಡೋದಿಲ್ಲ. ನೀವಾಗ್ಲೇ TVK ವಿಚಾರವಾಗಿ ಹೇಳಿದ್ದಕ್ಕೆ ಮೊದಲಿಗೆ ನಾನು ತಮಿಳು ಜನರನ್ನ ಬೆಂಬಲಿಸ್ತೀನಿ, ಹಾಗಾಗಿ ಅವ್ರ ಅಭಿನಂದಿಸ್ತೀನಿ. ಮತ್ತೆ ಸಂತೋಷದ ವಿಚಾರ ಏನು ಅಂದ್ರೆ ಅವರ ಚಿಹ್ನೆಯೂ ಸಿಟಿ ಅಲ್ಲಿ ಬಿಜಿಲ್ ಅಂತಾರೆ, ವಿಜಿಲ್ ಅಂತಾರೆ. ನಮ್ದು ಇಲ್ಲಿ ಸಿಟಿ ವಿಜಿಲ್, ನಮ್ದು ವಿಜಿಲ್. ಅದ್ರ ಜೊತೆಗೆ ಅವರು ಅಷ್ಟೇ ಹಳದಿ ಕೆಂಪು ಬಣ್ಣ ನಮ್ಮ ರಾಜ್ಯದ ಅಸ್ಮಿತೆಯಾಗಿ ನಾವು ಅದನ್ನ ಇಟ್ಕೊಂಡಿದೀವಿ. ಅವರು ಅವರ ಚಿಹ್ನೆಯಾಗಿ ಇಟ್ಕೊಂಡಿದ್ದಾರೆ. ಮತ್ತು ಅವ್ರದ್ದು ಹೊಸ ಪಕ್ಷ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂತಹ ವಿಜಯ್
ಮತ್ತೆ ಆತ ಗೆಲ್ಸಿ. ಇವಾಗ ಎಷ್ಟೋ ಜನ ಹೇಳ್ತಾ ಇದ್ರು ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ SC ST ಸಮುದಾಯದವರು ಗೆದ್ದು ಬಂದಿದ್ದಾರೆ ಅಂತ. ನಾವು 2023 ಚುನಾವಣೆಯಲ್ಲಿ 196 ಕ್ಷೇತ್ರಗಳ ಅಭ್ಯರ್ಥಿಗಳು ನಿಲ್ಲಿಸಿದ್ವಿ. ಅದರಲ್ಲಿ ನಮ್ಮ ಪಕ್ಷದಿಂದ ಎಷ್ಟೋ ಒಂದು 10-20 ಜನ SC ST ವರ್ಗದವರಿಗೆ ನಾವು ಜನರಲ್ ಅಲ್ಲಿ ನಿಲ್ಲಿಸಿದ್ವಿ. ಸೊ ಈ ತರದ ಒಂದಷ್ಟು ವಿಚಾರಗಳನ್ನ, ಸಾಮಾಜಿಕ ನ್ಯಾಯ ಇರಬಹುದು, ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಇವತ್ತು ವಿಜಯ್ ಅವರು ಅಲ್ಲಿ ಏನೆಲ್ಲಾ ವಿಚಾರಗಳು ಹೇಳ್ತಾ ಬರ್ತಾ ಇದ್ರು, ಭ್ರಷ್ಟಾಚಾರ ರಹಿತವಾದ ಆಡಳಿತ, ಕುಟುಂಬ ರಾಜಕಾರಣ ಇಲ್ಲದಿರುವಂತಹ ಒಂದು ವ್ಯವಸ್ಥೆ, ಹಾಗೆ ಸಾಮಾಜಿಕ ನ್ಯಾಯ, ಇವೆಲ್ಲವನ್ನ ನಾವು ಕಳೆದ 6 ವರ್ಷಗಳಲ್ಲಿ ನಮ್ಮ ರಾಜ್ಯದ ಜನರಿಗೆ ತಲುಪಿಸೋದಕ್ಕೆ, ಮಾತಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೀವಿ. ಹಾಗಾಗಿ ನಮ್ಮದೇ ಒಂಥರದ ಆಶೋತ್ತರಗಳನ್ನ, ಉದ್ದೇಶಗಳನ್ನ, ಆಶಯಗಳನ್ನ ಇಟ್ಕೊಂಡಿದ್ದಂತಹ ಒಂದು ಪಕ್ಷ ತಮಿಳುನಾಡಿನಲ್ಲಿ ಗೆದ್ದು ಬಂದಿದೆ ಅನ್ನೋದು ಸಹಜವಾಗಿ ನಮ್ಮಲ್ಲೂ, ನಮ್ಮ ಪಕ್ಷದಲ್ಲಿರೋರಿಗೆ ಮತ್ತೆ ನಮ್ಮ ಪಕ್ಷವನ್ನ ಗಮನಿಸ್ತಾ ಇವತ್ತಿನ ತಮಿಳುನಾಡಿನ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನ ಏನು ವಿಮರ್ಶೆ ಮಾಡ್ತಾ ಇರುವಂತ ಜನರಿಗೂ ಅನ್ನಿಸಿದೆ. ಹಾಗಾಗಿ ಇದೊಂಥರ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಸರ್, ನಮ್ಮ ಮತದಾರ ಅಂದ್ರೆ ತಮಿಳುನಾಡಿನ ಮತದಾರರ ಮನಸ್ಥಿತಿ ನಮ್ಮ ರಾಜ್ಯದ ಮತದಾರರ ಮನಸ್ಥಿತಿ ನೋಡೋದಾದ್ರೆ ಸರ್, ಇಲ್ಲ ಒಂದ್ ಕಡೆ ಹೋಲಿಕೆ ಆಗುತ್ತಾ? KRS ಪಕ್ಷಕ್ಕೆ ಮತ ಹಾಕುವಂತ ಮನ ಚೇಂಜ್ ಆಗ್ಬೋದಾ ಸರ್? ಸಾಕಪ್ಪ ನಮ್ಗೆ JDS BJP ಈ ಕಾಂಗ್ರೆಸ್ ಕತೆ ಸಾಕು, ನಮ್ಗೆ ಯಾವ್ದಾದ್ರು ಹೊಸ ಪಕ್ಷ KRS ಅಂತ ಪಕ್ಷ ಬೇಕು, ಆ ರೀತಿ ಮನಸ್ಥಿತಿ ಬದಲಾಗ್ಬೋದಾ ಸರ್? ನಿಮ್ಗೆ ಏನ್ ಅನ್ಸುತ್ತೆ? ಈಗ 6 ತಿಂಗಳ ಹಿಂದೆ ನಾನು ತಮಿಳುನಾಡು ಅಂದ್ರೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬರೋದನ್ನ ನೋಡಿ ತಮಿಳುನಾಡಲ್ಲಿ ಏನ್ ನಡೀತಾ ಇದೆ ಅಂತ ನಾನು ಗಮನಿಸ್ತಾನೆ ಬರ್ತಾ ಇದ್ದೆ. ಸ್ವತಃ ನಮ್ಮ ಸೋದರ ಮಾವಂದ್ರು, ನಮ್ಮ ತಾಯಿಯ ತವರೂರು ನಮ್ಮ ಗಡಿ ಭಾಗದವರು, ತಮಿಳುನಾಡಿಗೆ ಸೇರಿದಂತವ್ರು. ಹಾಗಾಗಿ ನಮ್ಮ ಸೋದರ ಮಾವಂದ್ರು, ನೆಂಟರು ಎಲ್ಲ ತಮಿಳುನಾಡಲ್ಲೂ ಒಂದಷ್ಟು ಜನ ಇದ್ದಾರೆ. ಸೊ ಅವ್ರನ್ನೆಲ್ಲ ವಿಚಾರಿಸಿದಾಗ ಇಲ್ಲ, ಇಲ್ಲೂ ದುಡ್ಡು ಕೊಟ್ಟವ್ರಿಗೆ ಓಟು, ಜಾತಿ ಮೇಲೆ ಓಟು ಅಂತ ಹೇಳ್ತಾ ಇದ್ರು. ಎಷ್ಟೋ ಮಾಧ್ಯಮಗಳಲ್ಲಿ, ಒಂದು ಮಾಧ್ಯಮ ಬಿಟ್ಟು 7-8 ಎಕ್ಸಿಟ್ ಪೋಲ್ಗಳಲ್ಲಿ ಒಂದು 15-20% ಓಟ್ ಬರುತ್ತೆ, ಆದ್ರೆ ಸೀಟ್ ಮಾತ್ರ 5, 10, 20 ಅಂತ ಇದ್ರು. ಆದ್ರೆ ಈ ತರಕ್ಕೆ 107 ಸೀಟು, 36% ಓಟು ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಹಾಗಾಗಿ ನಾನೇನು ತಮಿಳ್ನಾಡಿಗೆ ಆಕ್ಚುಲಿ ಇತ್ತೀಚೆಗೆ ಒಂದು ಎಲೆಕ್ಷನ್ ಮೊದಲು ಒಂದ್ ದಿವಸ ಯಾವ್ದೋ ಹೊಸೂರ್ ತನಕ ಹೋಗಿ ಬಂದಿದ್ದೆ. ಹಾಗಾಗಿ ಕಳೆದ ಒಂದು 6 ತಿಂಗಳಲ್ಲಿ ನಾನು ತಮಿಳ್ನಾಡಿಗೆ ಏನು ಹೋಗಿಲ್ಲ, ಅಲ್ಲಿನ ಜನರನ್ನು ಮಾತಾಡ್ಸಿಲ್ಲ. ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ತಮಿಳ್ನಾಡಿನ ವೋಟರ್ಸ್ ಈ ಮಟ್ಟಕ್ಕೆ ಕೈ ಹಿಡಿತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ನನ್ನ ಸೀಮಿತ ಗ್ರಹಿಕೆ ಆಧಾರದ ಮೇಲೆ. ಆದ್ರೆ ಈಗ ಅನ್ನಿಸುತ್ತೆ ನಿಜಕ್ಕೂ ತಮಿಳ್ನಾಡಿನ ಮತದಾರರ ತರಕ್ಕೇನೆ ಕರ್ನಾಟಕದ ಮತದಾರರು ಇದ್ದಿದ್ದು ಆವಾಗ. ಇಲ್ಲೂ ಹಾಗೆ ಅಲ್ಲೂ ಹಾಗೆ, ಜಾತಿ, ಹಣ, ಹೆಂಡದ ರಾಜಕಾರಣ ಅಲ್ಲೂನು ಅಂತ. ಬೆಂಗಳೂರಿನಿಂದ ಲಕ್ಷಾಂತರ ತಮಿಳರು ಬೆಂಗಳೂರಿನಲ್ಲಿದ್ದಂತವ್ರು ಬೆಂಗಳೂರಲ್ಲೂ ವೋಟಿಂಗ್ ಇಟ್ಕೊಂಡು ತಮಿಳ್ನಾಡಲ್ಲೂ ವೋಟಿಂಗ್ ಇಟ್ಕೊಂಡಿರುವಂತ ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲ ನೀವು ನೋಡ್ಬೋದು, ಚುನಾವಣೆಯ ದಿವಸ ತಮಿಳ್ನಾಡಿಗೆ ಗುಳೆ ಹೋಗಿದ್ದಂಗೆ ಹೋಗಿದ್ರು. ಅದರಲ್ಲಿ ನಮ್ಮ ಪರಿಚಯದವರು ಯಾವ್ದೋ ಒಂದು ಕೆಲಸ ಮಾಡುವಂತವ್ರು ನಮ್ಮ ಮನೆ ಹತ್ರ ಕೋರಮಂಗಲದಲ್ಲಿ, ಅವ್ರಿಗೆ ನಾವು ಫೋನ್ ಮಾಡಿದಾಗ, ಇಲ್ಲ ನಾವು ತಮಿಳ್ನಾಡಲ್ಲಿ ಇದ್ದೀವಿ, ಎಷ್ಟು ಕೊಟ್ರು ಅಂದಿದ್ದಕ್ಕೆ 10,000 ಕೊಟ್ರು ಒಂದೊಂದು ಓಟಿಗೆ. 3 ಓಟಿತ್ತು 30,000. ಅವ್ರು ತಿಂಗಳು ಪೂರ್ತಿ ದುಡಿದ್ರು, ಅವ್ರಿಗೆ 30,000 ಇಲ್ಲ ಬೆಂಗಳೂರಲ್ಲಿ. ಆದ್ರೆ ಒಂದೇ ಎಲೆಕ್ಷನ್ಗೆ 30,000 ದುಡ್ಡು ಬಂತು. ಲಾಲ್ಗುಡಿ ಅನ್ನುವಂತ ಕ್ಷೇತ್ರದಲ್ಲಿ ಒಂದು ಓಟಿಗೆ 20,000 ಕೊಟ್ರಂತೆ. ನಮ್ಮ ರಾಜ್ಯದಲ್ಲಿ ಅದೇ ಅಲ್ವಾಗಿರೋದು. ಈಗ ಬಾಗಲಕೋಟೆಯಲ್ಲಿ ಇರಬಹುದು ಅಥವಾ ಯಾವ್ದಾದ್ರು ದಾವಣಗೆರೆಯಲ್ಲಿ ಇರಬಹುದು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೋಟ್ಯಾಂತರ, ಲಕ್ಷಾಂತರ ಅಲ್ಲ, ಸಾವಿರಾರು ರೂಪಾಯಿ ಓಟ್ ಹಂಚಿದ್ದಾರೆ. ಹಾಗಾಗಿ ಅದೇ ತರಹದ ಪರಿಸ್ಥಿತಿ ಇಲ್ಲೂ ಇದೆಯಲ್ಲ ಅನ್ನುವಂತಹ ಒಂದು ವಾತಾವರಣ ಇತ್ತು. ಆದ್ರೆ ಆ ಜಾತಿಯನ್ನ ಮೀರಿ, ಕೋಮು ಭಾವಗಳನ್ನ ಮೀರಿ, ಹಣವನ್ನ ಮೀರಿ, ಹೆಂಡ ಬಿರಿಯಾನಿ ಆಸೆಯನ್ನ ಮೀರಿ ಈ 18 ವರ್ಷದಿಂದ 30 ವರ್ಷ ವಯೋಮಾನದಲ್ಲಿರುವಂತ ಜೆನ್ಸಿಗಳು ಅವರೆಲ್ಲನೂ ಓಟ್ ಹಾಕಿರೋದು ಇದೆಯಲ್ವಾ, ಇದು ನಿಜಕ್ಕೂ ಕ್ರಾಂತಿಕಾರಕವಾದಂತಹ ಬೆಳವಣಿಗೆ. ಹಾಗಾಗಿ ತಮಿಳುನಾಡಿನವರು ಸಿದ್ಧವಾಗೋದಾದ್ರೆ ನಾವು ಕರ್ನಾಟಕದವರು ಒಂದು ರೀತಿಯಲ್ಲಿ ಕನ್ನಡ, ತಮಿಳು, ತೆಲುಗು, ಕೇರಳದವರು ಎಲ್ಲಾನು ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾದೇಶಿಕವಾಗಿ ನಾವು ಅಣ್ತಮ್ಮಂದ್ರೆ ಅಲ್ವಾ. ಹಾಗಾಗಿ ನಮ್ದೇ ಹಲವಾರು ಸಂಪ್ರದಾಯಗಳು. ಈಗ ನಮ್ಮ ಆಂಧ್ರದ ತೆಲುಗು ದೇಶಂನ ಅವರು ಟಿ ಶರ್ಟ್ ಹಳದಿ, ಆಂಧ್ರದಲ್ಲೂ ಅಷ್ಟೇ ಕೆಂಪು ಹಳದಿ, ತೆಲಂಗಾಣದಲ್ಲೂ ಅಷ್ಟೇ ಕೆಂಪು ಹಳದಿ. ಅಂದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಕೇರಳ ಬಿಟ್ರೆ ಈ ಹಳದಿ ಮತ್ತು ಕೆಂಪು ಏನಿದೆ, ಅರಿಶಿನ ಕುಂಕುಮ ಅನ್ನುವ ರೀತಿನಲ್ಲಿ ಅದೊಂದು ರೀತಿನಲ್ಲಿ ಅಸ್ಮಿತೆಯ ಗುರುತು. ಹಾಗಾಗಿ ಹೀಗೆ ಅಲ್ಲಿ ತಮಿಳ್ ಜನ ಸಿದ್ಧವಾಗಿದ್ದಾರೆ ಅಂದ್ರೆ ಕನ್ನಡಿಗರು ಸಿದ್ಧವಿಲ್ವಾ? ಒಳ್ಳೆ ವಿಚಾರಕ್ಕೆ, ಒಳ್ಳೆ ವಿಚಾರ. ತಮಿಳರು ಯಾವ್ದೋ ಭಾಷಾ ದ್ವೇಷಿಗಳು ಅಥವಾ ಮೋಸ ಕ್ರಮ ಬೆಂಬಲಿಸಿರೋರು, ಅವರು ದುರುಳರು, ದುಷ್ಟರು. ಹಾಗಾಗಿ ಅವ್ರ ತರಕ್ಕೆ ಕನ್ನಡಿಗರು ಸಿದ್ಧರ ಅಂತ ಕೇಳಿದ್ರೆ ನಾವ್ ಯೋಚನೆ ಮಾಡಬಹುದು. ತಮಿಳರು ಇವತ್ತು ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ವಂಶ ಪಾರಂಪರ್ಯ ನೋಡಿ, ಅವ್ರ ತಾತ CM, ಅಪ್ಪ CM, ಅಪ್ಪನ ಇದ್ರಲ್ಲಿ ಈ ಮನುಷ್ಯ ಈಗ ಮೊನ್ನೆ MLA ಆಗಿರೋನು DCM ಆಗ್ತಾನೆ ಅಂದ್ರೆ ಯಾವ ರೀತಿಯಲ್ಲಿ ಇವರು ಕೂರಿಸ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ನೇರ ಅವಮಾನ, ಪ್ರಜಾಪ್ರಭುತ್ವಕ್ಕೆ ನೇರ ಅವಮಾನ. ಸ್ಟಾಲಿನ್ ಉದಯ ನಿಧಿನ ಅಲ್ಲಿ DCM ಮಾಡಿದ್ದು. ಹಾಗಾಗಿ ಇವೆಲ್ಲ ನೋಡ್ತಿರುವಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನೋಡಿ, ನಿಮ್ಮನೆ ದಾವಣಗೆರೆಯಲ್ಲಿ ಚುನಾವಣೆ ಆಯ್ತು, ತಾತನ ಸ್ಥಾನಕ್ಕೆ ಮೊಮ್ಮಗ ಬಂದ. ಬಾಗಲಕೋಟೆಯಲ್ಲಿ ಅಪ್ಪನ ಸ್ಥಾನಕ್ಕೆ ಮಗ ಬಂದ. ಇಲ್ಲಿ ಒಂದೇ ಕುಟುಂಬದಲ್ಲಿ ಅಪ್ಪ MLA, ಅಮ್ಮ MP, ಮಗ MLA. ಅಪ್ಪ ಜೊತೆಗೆ MLA ಜೊತೆಗೆ ದೊಡ್ಡ ಜವಾಬ್ದಾರಿಯುತವಾದ ಮಂತ್ರಿ. ಸೊ ಹೀಗಿರುವಾಗ ಜನ ಇದನ್ನೆಲ್ಲ ನೋಡಿ ತಿರಸ್ಕಾರ, ಅಸಹ್ಯ ಅನ್ಸ್ಕೊಳಲ್ವಾ? ಹಾಗಾಗಿ ಅದೇ ಆಗಿದ್ದು ತಮಿಳ್ನಾಡಲ್ಲಿ.
ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ JCB ಅಂತೀವಿ ನಾವು. ಈ ಮೂರು ಭ್ರಷ್ಟ ಪಕ್ಷಗಳೇನಿದೆ ಇವತ್ತು ಸಾಂಪ್ರದಾಯಿಕ ಪಕ್ಷಗಳು ಕರ್ನಾಟಕದಲ್ಲಿ JDS, ಕಾಂಗ್ರೆಸ್, ಬಿಜೆಪಿ ಅವರ ಪಕ್ಷಗಳಲ್ಲೂ ಇವತ್ತು ತಳಮಳ ಆಗಿದೆ. ಆಡಳಿತ ವಿರೋಧಿ ಅಲೆ ಇಲ್ಲ ಅಂದ್ರೂ ಸೋಲ್ತಾನೆ ಅಂದ್ರೆ ಇಲ್ಲಿರುವಂತವ್ರು ಸಿದ್ದರಾಮಯ್ಯನವ್ರು ಸೋಲಿಲ್ವಾ 2018ರಲ್ಲಿ 2018ರಲ್ಲಿ ಅವರು ಹುಟ್ಟಿ ಬೆಳೆದಂತಹ ಊರಿನ ಕ್ಷೇತ್ರದಲ್ಲೇ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ನಂದು ಅನ್ನೋ ಅಂತ ರೀತಿಯಲ್ಲಿ ಸೋತ್ರಲ್ವಾ. ಹಾಗಾಗಿ ಆ ತರಹದ ಪಾಠವನ್ನ ನಮಗೂ ಕಲಿಸಿದ್ರೆ ಹೇಗೆ ಅಂತ ಇಲ್ಲಿರುವಂತವ್ರು ಇವತ್ತಲ್ಲಿ ಸಭೆ ನಡೀತಾ ಇರ್ಬೇಕು, ಅಲ್ಲಿರುವಂತವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಏನಂತಾರೆ ಅನಧಿಕೃತವಾಗಿ ಅಂದ್ರೂ ಅನಫಿಷಿಯಲ್ ಆಗಾದ್ರೂ ಇವತ್ತು ತಮಿಳುನಾಡಿನ ಚುನಾವಣೆಗಳ ಫಲಿತಾಂಶದ ಬಗ್ಗೆ ನಮ್ಮ ರಾಜ್ಯದಲ್ಲೂ ಆಡಳಿತ ವಿರೋಧಿ ಅಲೆ ನಮ್ಮನ್ನ ಸುಡಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಖಂಡಿತವಾಗಿ ಅಲ್ಲಿ ಇನ್ಫಾರ್ಮಲ್ ಆಗಾದ್ರೂ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ತಮಿಳರು ಸಿದ್ಧವಾಗಿ ಈ ತರ ಮಾಡಿದರೆ ಕನ್ನಡಿಗರು ಆ ತರಹದ ಒಂದು ದಿಟ್ಟತನವನ್ನಾಗಲಿ ಪ್ರಾಮಾಣಿಕತೆಯನ್ನಾಗಲಿ ಅಥವಾ ನ್ಯಾಯವನ್ನಾಗಲಿ ಎತ್ತಿಡಿಯೋದಿಲ್ವ ಅಂದ್ರೆ ಖಂಡಿತ ಎತ್ತಿಡಿತಾರೆ. ಅದಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಸರ್. ಇನ್ನು ನಿಮ್ಮ ಪಕ್ಷದಲ್ಲೂ ಕೂಡ ಈ ಪ್ರಶಾಂತ್ ಕಿಶೋರ್ ತರ ತಂತ್ರಗಾರಿಕೆ ರೂಪಿಸುವಂತವ್ರು ನಿಮ್ಮ ಪಕ್ಷದಲ್ಲೂ ಕೂಡ ಇದಾರ ಸರ್? ಆ ರೀತಿ ಇಲ್ಲ. ತಂತ್ರಗಾರಿಕೆ ಉಪಯೋಗಿಸುವಂತದ್ದು ನೋಡಿ, ಪ್ರಶಾಂತ್ ಕಿಶೋರ್ ಇರ್ಬೋದು, ಐಪ್ಯಾಕ್ ಇರ್ಬೋದು, ಅಥವಾ ಕಾಂಗ್ರೆಸ್ನವ್ರು ಅದ್ಯಾರೋ ಒಬ್ಬ ಆಂಧ್ರದ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಇಲ್ಲೆಲ್ಲ ಪೋಲ್ಸ್ಟರ್ಸ್ ಸ್ಟ್ರಾಟಜಿಸ್ಟ್ ಅಂತೆಲ್ಲ ಮಾಡಿದ್ರಲ್ವಾ, ಇವರೆಲ್ಲ ಕೋಟಿ ರೂಪಾಯಿಗೆ ಬರುವಂತವ್ರು. ಇವ್ರು ಯಾರುನು ಪ್ರಶಾಂತ್ ಕಿಶೋರ್ ಯಾವ ಪಕ್ಷಕ್ಕೆ ತನ್ನ ಕನ್ಸಲ್ಟೆನ್ಸಿ ಮಾಡಿಲ್ಲ? ಬಿಜೆಪಿಗೆ, ಕಾಂಗ್ರೆಸ್ಗೆ, ಬಹುಶಃ RJDಗೂ ಅಥವಾ ಇವಾಗ SP ಗೂನು, ಶಿವಸೇನೆಗೆ, ಜಗನ್ಮೋಹನ್ ರೆಡ್ಡಿಗೆ ದುಡ್ಡು ಯಾರು ಕೊಟ್ರೆ ಅವ್ರಿಗೆ ಡಿಸ್ಸರ್ವಿಸ್ ಟು ದ ಡೆಮಾಕ್ರಸಿ. ಅದು ಸರಿಯಲ್ಲ. ಅದು ಸರಿ ಕೃತಕವಾದ ಒಂದು ವಾತಾವರಣವನ್ನ ಸೃಷ್ಟಿ ಮಾಡುವಂತಹದ್ದು. ಸೊ ನಾವು ಆ ತರದ್ರಲ್ಲಿ ನಂಬಿಕೆ ಇಟ್ಟಿಲ್ಲ.